ಇದನ್ನೆಲ್ಲ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ರಸ್ತೆಗಳು ನ್ಯಾಷನಲ್ ಹೈವೇ ಆಫ್ ಅಥಾರಿಟಿ ಮತ್ತೆ ಬೇರೆ ರಸ್ತೆಗಳು, ಗ್ರಾಮ ಸಡಕ್ ಯೋಜನೆ ಇವನ್ನೆಲ್ಲ ಮಾಡ್ತಕ್ಕಂಥದ್ದು ನಾನು ವಾಸ್ತವವಾದಂಥ ಒಂದು ಮಾಹಿತಿನ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ 2005ರಲ್ಲಿ ಮಾರ್ಚ್ವರೆಗೆ ಕರ್ನಾಟಕ ರಾಜ್ಯದಲ್ಲಿ 3843 ಕಿಲೋಮೀಟರ್ ಹೆದ್ದಾರಿ ಇತ್ತು, ಹೈವೇ. ಮಾರ್ಚ್ 14ಕ್ಕೆ 6177 ಕಿಲೋಮೀಟರ್ ಆಯಿತು. ಮಾರ್ಚ್ 24ಕ್ಕೆ 8191 ಕಿಲೋಮೀಟರ್. ಅಂದ್ರೆ UPA ಸರ್ಕಾರ ನಿರ್ಮಾಣ ಮಾಡಿದ್ದು 9 ವರ್ಷಗಳಲ್ಲಿ 2334 ಕಿಲೋಮೀಟರ್. UPA ಸರ್ಕಾರ 9 ವರ್ಷಗಳಲ್ಲಿ ಮಾಡಿದ್ದು 2334 ಕಿಲೋಮೀಟರ್. NDA ಅವಧಿಯಲ್ಲಿ ನಿರ್ಮಿಸಿದ್ದು 2014 ಕಿಲೋಮೀಟರ್. ಅಂದ್ರೆ 10 ವರ್ಷಗಳಿಗಿಂತ ಜಾಸ್ತಿ 2014 ಕಿಲೋಮೀಟರ್. ಮಹಾರಾಷ್ಟ್ರದಲ್ಲಿ ಎಷ್ಟು ಮಾಡಿದ್ದಾರೆ? 2005ರಲ್ಲಿ 4173 ಕಿಲೋಮೀಟರ್ ಇತ್ತು. 2014ರಲ್ಲಿ 6249 ಕಿಲೋಮೀಟರ್ ಆಯಿತು. 2024ರಲ್ಲಿ ಮಾರ್ಚ್ ಇವತ್ತಿಗೆ 18462 ಕಿಲೋಮೀಟರ್ ಮಹಾರಾಷ್ಟ್ರದಲ್ಲಿ ಮಾಡಿರೋದು. ಆಮೇಲೆ ಗುಜರಾತ್ನಲ್ಲಿ 2871 ಕಿಲೋಮೀಟರ್ 2005ರಲ್ಲಿ ಇತ್ತು. 2014ರಲ್ಲಿ ಮಾರ್ಚ್ ನಲ್ಲಿ 4694 ಕಿಲೋಮೀಟರ್ ಇತ್ತು. 24ರ ಮಾರ್ಚ್ಗೆ 8111 ಕಿಲೋಮೀಟರ್ ಇದೆ. ಉತ್ತರ ಪ್ರದೇಶ 2005 ಮಾರ್ಚ್ನಲ್ಲಿ 5599 ಕಿಲೋಮೀಟರ್ ಇತ್ತು. 2014 ಮಾರ್ಚ್ನಲ್ಲಿ 7983 ಇತ್ತು. 2024 ಮಾರ್ಚ್ನಲ್ಲಿ 12123. ಅಂದ್ರೆ ಮಹಾರಾಷ್ಟ್ರದಲ್ಲಿ 18462 ಕಿಲೋಮೀಟರ್. 2005ರಲ್ಲಿ ಇದ್ದದ್ದು 4176. 18,000 ಸುಮಾರು 12,000 ಕಿಲೋಮೀಟರ್ಗಳು ಜಾಸ್ತಿಗಿಂತ ಹೆಚ್ಚು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ಆದರೆ ಕರ್ನಾಟಕದಲ್ಲಿ 6177ರಿಂದ 24ರವರೆಗೆ ಅಂದ್ರೆ 10 ವರ್ಷಗಳಲ್ಲಿ 8191 ಕಿಲೋಮೀಟರ್. ಸೊ ಇದು ಆಮೇಲೆ ಈ ಪ್ರತಿ ವರ್ಷ ರಿಸರ್ವ್ ಬ್ಯಾಂಕ್ನವರು ಒಂದು ಮಾಹಿತಿ ಕೊಡ್ತಾರೆ, ಬಿಡುಗಡೆ ಮಾಡ್ತಾರೆ. ಅದೇನಪ್ಪಾ ಅಂತಂದ್ರೆ ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ, ಗ್ರಾಮ ಸಡಕ್ ಯೋಜನೆಯಲ್ಲಿನ ಗ್ರಾಮೀಣ ರಸ್ತೆಗಳು, ರೈಲ್ವೆ, ವಿದ್ಯುತ್ ಮುಂತಾದವುಗಳು ಇದರಲ್ಲಿ ಸೇರಿರುತ್ತವೆ. 11/12/2020 RBI ಬಿಡುಗಡೆ ಮಾಡಿರುವ ಹ್ಯಾಂಡ್ ಬುಕ್ನಲ್ಲಿ ರಾಜ್ಯದಲ್ಲಿರುವ ಒಟ್ಟು ರಾಷ್ಟ್ರೀಯ ಹೆದ್ದಾರಿಗಳ ಉದ್ದವು 8191 ಕಿಲೋಮೀಟರ್ ಇದೆ. ಅದರಲ್ಲಿ 2014ರಿಂದ 24ರವರೆಗೆ 10 ವರ್ಷಗಳಲ್ಲಿ 2014 ಕಿಲೋಮೀಟರ್ ಮಾತ್ರ ಮಾಡಿರ್ತಾರೆ. ಅದರಿಂದ ವಿರೋಧ ಪಕ್ಷದ ನಾಯಕರು ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಹೇಳಪ್ಪ, ನಿನಗೆ ಅವಕಾಶ ಇರ್ತದಲ್ಲ, ಹಾಗೆಲ್ಲ ಹೇಳಿ. ಆಮೇಲೆ BBMPಗೆ ಏನು ಕೊಟ್ಟಿಯೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಇವರು ಅಧಿಕಾರದಲ್ಲಿದ್ದಾಗ ಏನು ಕೊಟ್ಟಿದ್ರು,
ನಾವು ಅಧಿಕಾರದಲ್ಲಿದ್ದಾಗ ಏನು ಕೊಟ್ಟಿದ್ದೀವಿ BBMPಗೆ? 2019-20 ನೀವೇ ಅಧಿಕಾರದಲ್ಲಿ ಇದ್ರಲ್ವಾ? ಆಗ BBMPಗೆ ಕೊಟ್ಟಿರ್ತಕ್ಕಂಥ ಅನುದಾನ 1435 ಕೋಟಿ. 20-21 2,500 ಕೋಟಿ. 21-22 3,000 ಕೋಟಿ. 22-23 3,500 ಕೋಟಿ. ನಮ್ಮ ಕಾಲದ್ದು 23-24 3,200 ಕೋಟಿ. ನೀವೆಲ್ಲ ಒಟ್ಟು ಕೊಟ್ಟಿರೋದು ಎಷ್ಟು ಗೊತ್ತಾ? 10,435 ಕೋಟಿ. 4 ವರ್ಷದಲ್ಲಿ BBMPಗೆ ಕೊಟ್ಟಿರ್ತಕ್ಕ. ನೀವು ಮಂತ್ರಿಯಾಗಿದ್ರಿ ಅಲ್ವಾ BBMPಗೆ? ಒಂದ್ಸಾರಿ ಆಗಿದ್ರಿ ಅಲ್ವಾ? ಅಲ್ಲ 2 ಸಾರಿ ಆಗಿದ್ರಿ. ಆಗಿದ್ರಿ, ನನಗೆ ಜ್ಞಾಪಕ ಇರೋ ಮಟ್ಟಿಗೆ ನೀವು ಆಗಿದ್ರಿ. ನೀವು ಬೆಂಗಳೂರಿಂದ ಬಂದಿರೋರು, ಆಯ್ಕೆ ಆಗಿರೋರು, ಮತ್ತೆ ಹುಟ್ಟಿದ್ದೆ ಬೆಂಗಳೂರಿನಲ್ಲೇ MLA ಆಗಿರೋದು. ಉತ್ತರಳ್ಳಿ ಕ್ಷೇತ್ರ, ಆಮೇಲೆ ಇದ್ಯಾವುದು, ಪದ್ಮನಾಭನಗರ. ಕಮಲದಲ್ಲೇ ಗೆದ್ದಿರೋದು. ನಮ್ಮ DK ಶಿವಕುಮಾರ್ ಎದುರುಗಡೆ ಸೋತ್ಬಿಟ್ರಿ ಅಲ್ವಾ? ಯಾರು? ಇಲ್ಲ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ. ಡೆಫಿನೆಟ್ ಆಗಿ ಗೆದ್ದೇ ಗೆಲ್ತಾರೆ ಅಲ್ಲಿ. ಜ್ಯೋತಿಷ್ಯ ಗೆಲ್ತಾರೆ ಅಂತ ಅವರು. ಯಾಕಂದ್ರೆ ನಿಮ್ಮ ಮೇಲೆ ಎಷ್ಟು 75-80,000 ಗೆದ್ದದು? 1,23,000 ನಿನ್ನ ಮೇಲೆ ಗೆದ್ದದು. ಅಲ್ಲಿ ಗೆದ್ರಲ್ಲ ಸರ್, ನಿಮ್ಮ ವಿರುದ್ಧ ಸೋತೋದ್ರಲ್ಲ ಪಾಪ. ಯಾರು? DK ಶಿವಕುಮಾರ್ ಅವರು. ನೋಡಿ, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ದಿನ ಅವ್ರಿಗೆ ನಿಮ್ ಸುದ್ದಿ ನಮ್ ಸುದ್ದಿ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಒಂದು ನಮ್ಮ 4 ವರ್ಷಗಳಲ್ಲಿ ನಿಮ್ಗೆ ನಮ್ ಇಬ್ರು ಸುದ್ದಿ ಮಾತಾಡ್ಲಿಲ್ಲ ಅಂದ್ರೆ ನಿಮ್ಗೆ ನಿದ್ರೆನೇ ಬರಲ್ಲ. ನಿನಗ್ ನಿದ್ದೆ ಬರ್ತಾ ಇದೆಯಾ? ದಿನ ನಿದ್ದೆ ಇಲ್ಲದ ರಾತ್ರಿಗಳು ಎಷ್ಟಿದೆ ನಿಮ್ದು ಇವಾಗ? 3 ತಿಂಗಳಿಂದ ನಿದ್ದೆ ಇಲ್ದೇ ಹೋದ್ಕೇನೆ ಈ ಸರ್ಕಾರ ತಂದಿದ್ ನಾನು. ನಿದ್ದೆ ಇಲ್ದೇ ಹೋದ್ಕೆ ಬಡದಾಡೆ ಈ ಸರ್ಕಾರ ಏನಾಯ್ತು ಕೊನೆಗೆ? ಗೋವಿಂದ ಚೊಂಬು ಈಗ ಆಯ್ತು, ಕಾಲ ಉತ್ತರ ಹೇಳ್ತಾ ಅದಕ್ಕೆ. ಓಕೆ, ಅವ್ರದ್ದು ಕಾಲ ಬರ್ತೈತಿ, ನಿಮ್ದು ಹೈಕಮಾಂಡ್. ಎಲ್ಲರೂ ನೀವು ಹೈಕಮಾಂಡ್ ಹೇಳೋದಾಗೆ ಕೇಳೋದು. ಈಗ ಅಶೋಕ ಮುಖ್ಯಮಂತ್ರಿ ಆಯ್ತು ಏನಪ್ಪಾ ಅಂತಂದ್ರೆ ಹೇಳ್ತಾರ? ನೀವು ಅವ್ನ ಇದ್ದ ಸ್ಥಾನನ ತೆಗಿಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳ್ತಾರೆ. ಅಲ್ಲ ಸರ್, ಅಲ್ಲ ಕೂತ್ಕೊಳ್ರಿ. ಪದೇ ಎದ್ದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ರಿ ನೀವು. ಈಗ ಅಲ್ಲ, ನೀವು ಇಬ್ಬರಿಂದ ಕೂಡ ಬಹಳಷ್ಟು ಕಲೀಲಿಕ್ಕಿದೆ. ನಾವು 4 ವರ್ಷ BBMPಗೆ ಏನೇನು ಕೊಟ್ಟು ಅಂತಕ್ಕಂಥದ್ದು ಕೂಡ ಹೇಳ್ತೀನಿ. ಅವರು ಹೇಳ್ತಾರೆ, ನಾನು ಹೇಳ್ಬಿಡ್ತೀನಿ ನಾವೇನ್ ಕೊಟ್ಟಿದೀವಿ ಅಂತ. BBMP ನೀವು ಮಾತಾಡಿದಿರಲ್ಲ. ಅಶೋಕ್ ಅವರು ಬೆಂಗಳೂರಲ್ಲಿ ಸರ್ಕಾರಕ್ಕೆ ಅನುದಾನ ಕೊಟ್ಟಿಲ್ಲ ಹೇಳಿ ಸರ್. ಅಂಕಿಗಳನ್ನ ಆದ್ರೆ ನೀವು ಬಡ್ಜೆಟ್ ನಲ್ಲಿ ಹೇಳಿರೋದಕ್ಕೂ ನೀವು ಒಟ್ಟು 4 ವರ್ಷದಲ್ಲಿ ಕೊಟ್ಟಿರೋದು. ಯಾಕಂದ್ರೆ ಸದಸ್ಯರಿಗೆ ಏನ್ ಅನ್ಸುತ್ತೆ, ಬೆಂಗಳೂರಿಗೆ ಬಹಳ ಹಣ ಕೊಟ್ಬಿಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ಹೇಳಿ ಚರ್ಚೆ ಇದೆ ಅಲ್ಲ, ಅಂತ ಹೇಳಿ ಒಟ್ಟು ಡಿಸ್ಕಷನ್ ಇದೆ ಅಲ್ಲ. ಈಗ ಸತ್ಯ ಹೇಳಿದ್ದಾರೆ. ನೀವು ನಿಮ್ಮ 4 ವರ್ಷದಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಮತ್ತೆ ಚರ್ಚೆ ಇದೆ ಅಲ್ಲ ಅದರ ಬಗ್ಗೆ. ಈಗ ನೀವು ಮಂತ್ರಿ ಆಗಿದ್ರಲ್ಲ, ಕೂತ್ಕೊಳ್ಳಿ. ಅಶ್ವಥ್ ನಾರಾಯಣ್, ನೀವು ಅಧಿಕಾರದಲ್ಲಿ ಇದ್ದಾಗ ಏನ್ ಕೊಟ್ಟಿದ್ರಿ ಅಂತ ಹೇಳಿದ್ದೀನಿ. 10,435 ಕೋಟಿ ಕೊಟ್ಟಿದ್ದೀರಿ. ನಾನು ಹೇಳ್ತೀನಿ. ಈಗ 23-24 ನಾವು ಅಧಿಕಾರಕ್ಕೆ ಬಂದದ್ದು. ಮೇ 20 ತಾರೀಕು ನಾವು ಅಧಿಕಾರಕ್ಕೆ ಬಂದ. 23-24 3,200 ಕೋಟಿ ಕೊಟ್ಟವು. 24-25 3,000 ಕೊಟ್ಟವು. 25-26 7,000 ಕೊಟ್ಟವು. ಎಷ್ಟು ಕೊಟ್ಟಿದೀವಿ ಅಷ್ಟು ಬಿಡುಗಡೆ ಮಾಡಿದೀವಲ್ಲ. ಈಗ ನೆಕ್ಸ್ಟ್ ಅದರ ಬಗ್ಗೆ ಡಿಸ್ಕಷನ್ ಇದೆಯಲ್ಲ ಅಷ್ಟೇ. ಎಷ್ಟು ಬಿಡುಗಡೆ ಮಾಡಿದೀವ್ರಿ?
7,000ದಲ್ಲಿ ಎಷ್ಟು ಬಿಡುಗಡೆ ಮಾಡಿದ್ವಿ? ಹೋದ್ ಸರಿ 7,000 ಕೋಟಿ ಹೇಳಿದ್ರಿ, 3,000 ಬಿಡಿ. ನೆಕ್ಸ್ಟ್ BBMP ಬಗ್ಗೆ ಡಿಸ್ಕಸ್. BBMP ಮುಂದಿನ ವರ್ಷಕ್ಕೆ 7,000 ಕೋಟಿ ಇಟ್ಟಿದ್ದೀವಿ. ಅದು 3,000 ಅಲ್ಲ, ಒಟ್ಟು 20,200 ಕೋಟಿ ನಾವು ಏನ್ ಬಜೆಟ್ನಲ್ಲಿ ಹೇಳಿದ್ದೀವಿ ಅದನ್ನ ಬಿಡುಗಡೆ ಮಾಡ್ತೀವಿ. ಕೇಂದ್ರ ಸರ್ಕಾರ ತರ ಅಲ್ಲ, ನಾವು ಬಜೆಟ್ನಲ್ಲಿ 5,300 ಕೋಟಿ ಅಪ್ಪರ್ ಭದ್ರಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ ಕೊಟ್ರ? ಈಗ ಅಲ್ಲ, ಕೊಟ್ರೇನ್ರಿ? 5,300 ಕೋಟಿ 5,300 ಕೋಟಿ ಕೊಟ್ರ? 24-25ರಲ್ಲಿ ಎಷ್ಟು ಹೇಳಿದಿರಿ, ಎಷ್ಟು ಬಿಡುಗಡೆ ಮಾಡಿದ್ದೀರಾ ಹೇಳಿ? ಎಲ್ಲಿ? ಇಲ್ಲಿ ನಿಮ್ ಬಡ್ಜೆಟ್, ನಾವು ರಾಜ್ಯ ಬಡ್ಜೆಟ್ ನಲ್ಲಿ ಬೆಂಗಳೂರಿಗೆ 23-24ರಲ್ಲಿ ಎಷ್ಟು ಹಣ ಕೊಡ್ತೀನಿ ಅಂತ ಹೇಳಿದ್ರಿ, ಎಷ್ಟು ಬಿಡುಗಡೆ ಮಾಡಿದ್ರಿ? 24-25ರಲ್ಲಿ ಎಷ್ಟು ಘೋಷಣೆ ಮಾಡಿ ಎಷ್ಟು ಬಿಡುಗಡೆ ಮಾಡಿದ್ರಿ? ಈಗ 25-26 ಅದು ಹೇಳ್ತೀನಿ, ಹೇಳಿದ್ರೆ ನಮಗೂ ಅದು ಹೇಳೋಣ. ಹೇಳಿದ ಎಷ್ಟು ಬಿಡುಗಡೆ ಮಾಡಿ ಕೂತ್ಕೊಳ್ಳಿ, ಅದು ಹೇಳೋಣ. ಸೊ ನಾವು 4 ವರ್ಷದಲ್ಲಿ 20,200 ಕೋಟಿ ಕೊಟ್ಟಿದ್ದೀವಿ. ಅವ್ರು ಕೊಟ್ಟಿರ್ತಕ್ಕಂಥದ್ದು 10,435 ಕೋಟಿ. ಆಮೇಲೆ ಶಿಕ್ಷಣಕ್ಕೆ ಖರ್ಚು ಮಾಡಿರ್ತಕ್ಕಂಥ ಹಣ ಈ ವರ್ಷ ಸುಮಾರು 65,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಅದೇನು ಅಂಗನವಾಡಿ ಶಿಕ್ಷಣ, ಉನ್ನತ ಶಿಕ್ಷಣ, ಹಾಸ್ಟೆಲ್ಗಳು, ಮೊರಾರ್ಜಿ ದೇಸಾಯಿ ಮತ್ತು ಇತರ ವಸತಿ ಶಾಲೆಗಳು, ವೈದ್ಯಕೀಯ ಶಿಕ್ಷಣ, ಇತರ ವಿಶ್ವವಿದ್ಯಾನಿಲಯಗಳು, ಇತರೆ ವಿದ್ಯಾರ್ಥಿ ವೇತನ, ಸ್ಟೈಪೆಂಡ್ಸು, ಶಾಲಾ ಶಿಕ್ಷಣ, ಕಾರ್ಮಿಕ, ಇವೆಲ್ಲ ಸೇರಿ 65,000 ಶಿಕ್ಷಣಕ್ಕೆ ಖರ್ಚು ಮಾಡಿದ್ದೀವಿ. ಈ ವರ್ಷ, ಮುಂದಿನ ವರ್ಷ ಅಂದರೆ ಏಪ್ರಿಲ್ನಿಂದ ಶುರುವಾಗೋ ವರ್ಷಕ್ಕೆ, ಆರ್ಥಿಕ ವರ್ಷಕ್ಕೆ ಸುಮಾರು 72,386 ಕೋಟಿ ರೂಪಾಯಿಗಳನ್ನು ಇಯರ್ ಮಾರ್ಕ್ ಮಾಡಿದ್ದೀವಿ. 72,386 ಕೋಟಿ. ಮತ್ತೆ ಶಿಕ್ಷಣಕ್ಕೆ ನಿಮಗೆ ಗೊತ್ತಿದೆ, ನೀವು ಶಿಕ್ಷಣ ಮಂತ್ರಿ ಆಗಿದ್ದೀರ, 90% ಸಂಬಳನೇ ಕೊಡೋದು. 90% ಸಂಬಳನೇ ಕೊಡೋದು. 90%ಗಿಂತ ಜಾಸ್ತಿ ಸಂಬಳ. 95 ಅಂತ ಅಶೋಕ್ ಇವರು ಸತ್ಯನಾರಾಯಣ ಅವರು ಹೇಳ್ತಾ ಇದ್ದಾರೆ. ಸೊ ಆದ್ರಿಂದ ನಾವು ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ, ಮತ್ತೆ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳು ಮಾಡಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್ ಟು ಸೇ ಬಿಕಾಸ್ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಖರ್ಚು ಮಾಡಿಬಿಟ್ರು 52,000 ಕೋಟಿ ರೂಪಾಯಿಗಳನ್ನು, ದುಡ್ಡಿಲ್ಲ ಅಭಿವೃದ್ಧಿ ಕೆಲಸಗಳಿಗೆ. ನಮ್ದು ಬಜೆಟ್ಟು 4,48,004 ಕೋಟಿ. ಈಗ ಇದಕ್ಕೆ ಸಬ್ಸಿಡಿ ಇವು ಸೋಷಿಯಲ್ ಸೆಕ್ಯೂರಿಟಿ ಫಂಕ್ಷನ್ ಪ್ರೋಗ್ರಾಮ್ಸ್ ಇದಾವೆ. ಎಷ್ಟು ದುಡ್ಡು ಕೊಡ್ತಾರೆ ಇವರು? ಸುಮಾರು 400 ಚಿಲ್ಲರೆ ಕೋಟಿ. ನಾವು 10,500 ಕೋಟಿ, 600 ಕೋಟಿ. ಅದರಿಂದ ನಾವು ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಸಮಾಜದಲ್ಲಿರ್ತಕ್ಕಂಥ ಯಾರಿಗೆ ಶಕ್ತಿ ಇಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇಲ್ಲ, ಇವರು ನಂಬಿಕೆ ಇಟ್ಕೊಂಡಿರೋದು ಯಾವುದರಲ್ಲಿ ಅಂತಂದ್ರೆ, ಎಂತ ತತ್ವ ಇದು ಆರ್ಥಿಕ ತತ್ವ. ಇಲ್ಲ ಅಂಥದ್ದೇ ಇಲ್ಲ ಇಲ್ಲಿ. ಎಂಥದ್ದು ಟ್ರಿಕಲ್ ಡೌನ್ ಎಕಾನಮಿ,
ಟ್ರಿಕಲ್ ಡೌನ್ ಎಕಾನಮಿ ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋದು. ಆಮೇಲೆ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್, ಆ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ನಿಮ್ದು ಸಪ್ಲೈ ಆರ್ಥಿಕ ತತ್ವ, ನಮ್ದು ಡಿಮ್ಯಾಂಡ್ ಆರ್ಥಿಕ ತತ್ವ. ನೀವು ಏನು ಪಿರಮಿಡ್ ಇದೆಯಲ್ಲ, ಆ ಪಿರಮಿಡ್ನಲ್ಲಿ ಮೇಲ್ಗಡೆ ಇರೋರಿಗೆ ಮಾತ್ರ ನಿಮ್ದು ಮೇಲ್ಗಡೆ ಪಿರಮಿಡ್ನಲ್ಲಿ ಮೇಲೆ ಇದ್ದಾರಲ್ಲ, ನಮ್ದು ಕೆಳಗಡೆ ಇದ್ದಾರಲ್ಲ, ಆ ಜನಗಳಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಕೊಡಬೇಕು ಅಂತ. ಅದರಿಂದ ನೀವು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ನಲ್ಲಿ ಆರ್ಥಿಕ ತತ್ವ ಇದೆಯಲ್ಲ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ. ಅದರಿಂದ ಒಟ್ಟಾರೆಯಾಗಿ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ. ಅದಕ್ಕೋಸ್ಕರನೇ ನಾವು ಬುದ್ಧನ ಕರುಣೆ, ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ, ಆಮೇಲೆ ಬಸವಣ್ಣವರ, ಮಹಾತ್ಮ ಗಾಂಧಿಯವರ ಸರ್ವರ ಉದಯ ಆಗಬೇಕು. ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಅದರಿಂದ ಎಲ್ಲ ಮಾನ್ಯ ಸದಸ್ಯರಲ್ಲಿ ಮನವಿ ಮಾಡ್ತೇನೆ, ದಯಮಾಡಿ ಈ ಸಾರಿ ಮಂಡಿಸಿರ್ತಕ್ಕಂಥ ಬಜೆಟ್ ಇದೆಯಲ್ಲ, ಇದು ಅಭಿವೃದ್ಧಿ ಪರವಾದಂಥ ಬಜೆಟ್ಟು, ಜನಪರವಾದಂಥ ಬಜೆಟ್ಟು, ಅಭಿವೃದ್ಧಿ ಪರವಾದಂಥ ಬಜೆಟ್ಟು. ಇದನ್ನ ನೀವು ರಾಜಕೀಯಕ್ಕೋಸ್ಕರ ವಿರೋಧ ಮಾಡಬೇಕು ಅಗತ್ಯ ಇಲ್ಲ. ರಾಜಕೀಯಕ್ಕೋಸ್ಕರ ವಿರೋಧ ಮಾಡಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಸದನ ಈ ಬಜೆಟ್ಗೆ ಒಪ್ಪಿಗೆ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಎಲ್ಲರಲ್ಲೂ ಕೂಡ, ಈ ಕಡೆ ಆ ಕಡೆ ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಿಮಗೆ ಧನ್ಯವಾದಗಳು. ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಬಜೆಟ್ ಬಗ್ಗೆ ಉತ್ತರವನ್ನು ಕೊಟ್ಟರು. ಒಂದಿನ ಪೂರ್ತಿ ಬೆಳಗ್ಗೆ 11ರಿಂದ ಸಂಜೆ 5 ತನಕ. ಇದರಲ್ಲಿ ಕೆಲವು ಕ್ಲಾರಿಫಿಕೇಶನ್ಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದು, ಅವರು ಭಾಳ ಹಿಂದೆ ಮತ್ತು ಮುಂದೆ ಎಲ್ಲಾದರೂ ಹೋದರು, ಮತ್ತು ಅಡ್ಡನು ಕೂಡ ಹೋದರು, ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಹೋದರು, ಕೇಂದ್ರ ಸರ್ಕಾರಕ್ಕೆ ಹೋದರು, ನಮ್ಮದು ಬಜೆಟಿನ ಹಿಂದೆ ಮುಂದೆ ಎಲ್ಲ ಮಾತಾಡಿದರು. ಅವರು 24-25ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ, ನಮ್ಮದು ಬಜೆಟ್ ಫಿಗರ್ ಇರ್ತೈತಿ, ರಿವೈಸ್ಡ್ ಬಜೆಟ್ ಎಸ್ಟಿಮೇಟ್ಸ್ ಇರ್ತೈತಿ, ಆ್ಯಕ್ಚುಯಲ್ ಫಿಗರ್ಸು ಕೂಡ ಬರ್ತಾವೆ ಇಯರ್ ಎಂಡ್ ಮುಗಿದ ಮೇಲೆ. 24-25 ಪ್ರಕಾರ ನಮ್ಮದು ಫಿಸ್ಕಲ್ ಡೆಫಿಸಿಟ್ ಎಷ್ಟಿತ್ತು, ಅದ್ರ ಬಗ್ಗೆ 3% ನೀವು ಮುಟ್ಟಿದ್ರೋ ಇಲ್ಲೋ ಅದನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಬೇಕಾಗಿ ತಮಗೆ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರು ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟಾಗ ಗ್ರೋತು 16.45% ಇತ್ತು GSDP ಗ್ರೋತ್. ಅದು ಇವತ್ತು 7.18% ಬಂದು ಮುಟ್ಟಿದೆ ಅಂತಂದ್ರೆ ಅದಕ್ಕೆ ಯಾರು ಕಾರಣೀಭೂತರು, ಅದಕ್ಕೆ ಏನು ಕಾರಣ, ಅದ್ರ ಬಗ್ಗೆನೂ ಸ್ವಲ್ಪ ಬೆಳಕು ಚೆಲ್ಲಬೇಕು ಮುಖ್ಯಮಂತ್ರಿಗಳೇ ಅಂತೇಳಿ ನಾನು ಹೇಳ್ತೇನೆ. ಅದೇ ರೀತಿ ತಾವು ಭಾಳ ಪ್ರತಿ ಸರ್ತೆ ನಮಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಕಡಿಮೆ ಬರ್ತಿದೆ, ನಮಗೆ 15 ಫೈನಾನ್ಸ್ ನಮಗೆ ಭಾಳ ಅನ್ಯಾಯ ಮಾಡ್ತು ಅಂತ ಹೇಳ್ತಾ ಇದ್ದೀರಿ. ನಾನು ನಿಮಗೊಂದು ವಿನಂತಿ ಮಾಡ್ತೀನಿ, ಭಾಳ ಅಂಕಿ ಸಂಖ್ಯೆ ಪರ್ಸೆಂಟೇಜ್ ಅದು ಕೊಟ್ರಿ. UPA ಸರ್ಕಾರದ 10 ವರ್ಷದ ಅವಧಿಯಲ್ಲಿ UPA ಸರ್ಕಾರದ ಬಜೆಟ್ ವರ್ಸಸ್ ನಮ್ಮ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಕೊಟ್ಟರು, NDA ಸರ್ಕಾರದ ಬಜೆಟ್ಟು ಅದ್ರ ಪರ್ಸೆಂಟೇಜ್ ಆಫ್ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಬಂತು, ಯಾರು ಹೆಚ್ಚು ಕೊಟ್ಟರು ಅನ್ನುವಂಥ ಫಿಗರನ್ನು ನೀವು ಹೇಳ್ರಿ. ಅದ್ರ ಮೂಲಕ ಅವಾಗ ನಿಮಗೆ ಗೊತ್ತಾಗ್ತೈತಿ ಬಜೆಟ್ದ ಪರ್ಸೆಂಟೇಜ್ ವೈಸು NDA ಸರ್ಕಾರದಿಂದ ಕರ್ನಾಟಕಕ್ಕೆ ಹೆಚ್ಚು ಅಮೌಂಟ್ ಬಂದಿದೆ ಅಂತೇಳಿ. ಇದ್ರ ಬಗ್ಗೆ ಕೂಡ ತಾವು ಬೆಳಕು ಚೆಲ್ರಿ ಅಂತ ನಾನು ಕೇಳ್ತಾ ಇದ್ದೇನೆ. ಅದೇ ರೀತಿ ಕಂಪೇರಿಟಿವ್ ಲೋನ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಲೋನ್ಸ್ ಬಗ್ಗೆ ಮಾತಾಡ್ಬೇಕಾರೆ
ತಾವು ಬೇರೆ ಸ್ಟೇಟ್ಗಳ ಬಗ್ಗೆ ಸ್ವಲ್ಪ ಲೋನ್ಗಳ ಬಗ್ಗೆ ತಾವು ಮಾತಾಡ್ರಿ ಅಂತ ಹೇಳಿ ನಾನು ಕೇಳ್ತೇನೆ. ನಮ್ದು ಇವತ್ತು ಅತ್ಯಂತ ಹೆಚ್ಚು ಇವತ್ತು ಗುಜರಾತು ಅದು 17% ಆಫ್ ಅವ್ರದ್ದು GSDP ಅಲ್ಲಿದೆ. ಮಹಾರಾಷ್ಟ್ರ ನೀವು ಕಂಪೇರ್ ಮಾಡಿದ್ರಿ, ಅವ್ರು ಲೋನ್ ಭಾಳ ತೊಗೊಂಡಿದ್ದಾರೆ ಅಂತೇಳಿ. ಅವ್ರದ್ದು 18% ಆಫ್ GSDP ಇದೆ. ನಮ್ದು ಇವತ್ತು ಕ್ಲೋಸ್ ಟು 25% ಬಂದಿದೆ. ಈ ರೀತಿ ನಮ್ದು ಇಷ್ಟು ದೊಡ್ಡ ಪ್ರಮಾಣದ ಸಾಲ ಆಗಲಿಕ್ಕೆ ಕಾರಣೀಭೂತರು ಯಾರು, ಅದಕ್ಕೆ ಏನು ತಪ್ಪು ಆಗಿದೆ, ಅದನ್ನು ಯಾವ ರೀತಿ ಸುಧಾರಿಸ್ಕೊಂತೀರಿ ಅಂತ ಹೇಳಿ ಅದನ್ನು ಒಂದು ಸ್ವಲ್ಪ ಹೇಳಿ. ಜಲಜೀವನ ಮಿಷನ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಅದೇ ಜಲಜೀವನ್ ಮಿಷನ್ CAG ರಿಪೋರ್ಟ್ ನಾವು ಓದ್ತೇನೆ. ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ. ನಾನ್ ರಿಸಿಪ್ಟ್ ಆಫ್ ಸೆಂಟ್ರಲ್ ಅಸಿಸ್ಟೆಂಟ್ ಇನ್ JJM CAG ರಿಪೋರ್ಟ್ದಲ್ಲಿ ಏನಂತ ಕೊಟ್ಟಿದ್ದಾರೆ? ದ ನಾನ್ ರಿಸಿಪ್ಟ್ ಆಫ್ ಬ್ಯಾಲೆನ್ಸ್ ಅಸಿಸ್ಟೆನ್ಸ್ is attributable to the fact that the state failed to utilize the available funds. ಜಲಜೀವನ ಮಿಷನ್ದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ದುಡ್ಡು ಯಾಕೆ ಕಡಿಮೆ ಬಂದಿದೆ ಅಂತಂದ್ರೆ, ಏನು ಕೇಂದ್ರ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿತ್ತು ಅದನ್ನು ಉಪಯೋಗ ಮಾಡುವುದರಲ್ಲಿ ವಿಫಲರಾಗಿದ್ದರಿಂದ ಮುಂದೆ ದುಡ್ಡು ಬರುವುದರಲ್ಲಿ ಕರ್ನಾಟಕಕ್ಕೆ ತೊಂದರೆ ಆಗಿದೆ ಅಂತೇಳಿ CAG ರಿಪೋರ್ಟ್ ಇದು ಕೊಟ್ಟಿದೆ. ಇದಕ್ಕೆ ಯಾರು ಜವಾಬ್ದಾರರು ಅನ್ನೋದು ಕೂಡ ತಾವು ಕ್ಲಾರಿಫಿಕೇಶನ್ ಮಾಡಿ. ಆಮೇಲೆ GST ಇಂದ ನೀವು ನಮಗೆ ಕರ್ನಾಟಕಕ್ಕೆ ನುಕ್ಸಾನ ಆಯ್ತಂತೆ ನೀವು ಹೇಳಿದ್ರಿ. ಮಾನ್ಯ ಮುಖ್ಯಮಂತ್ರಿಗಳ GST ಕೌನ್ಸಿಲು ಇಡೀ ದೇಶಕ್ಕೆ GST ಟ್ಯಾಕ್ಸನ್ನು ಕಡಿಮೆ ಮಾಡ್ತು. ಜನರ ಮೇಲೆ ಟ್ಯಾಕ್ಸಿನ ಹೊರೆಯನ್ನು ಕಡಿಮೆ ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಂತಾನೆ ಇಟ್ಕೊಳ್ಳೋಣ. GST ಕೌನ್ಸಿಲ್ ಮಾಡೈತಿ, ಕೇಂದ್ರ ಸರ್ಕಾರ ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರ ಮಾಡಿದೆ. ಆದ್ರೆ ಟ್ಯಾಕ್ಸ್ ಕಡಿಮೆ ಮಾಡೋದು ಸರ್ಕಾರ ತಪ್ಪ? ಜನರ ಮೇಲೆ ಟ್ಯಾಕ್ಸಿನ ಹೊರೆ ಕಡಿಮೆ ಮಾಡಿ ಸರ್ಕಾರ ತಪ್ಪು ಮಾಡಿದೆ. ಅದ್ರ ಬಗ್ಗೆ ಕೂಡ ತಾವು ಕ್ಲಾರಿಫಿಕೇಶನ್ ಕೊಡ್ರಿ ಅಂಥೇಳಿ ನಾನು ಕೇಳ್ಕೊತಾ ಇದ್ದೇನೆ. ಅದ್ರ ಜೊತೆ ತಾವು ಕೃಷ್ಣೆಯ ಬಗ್ಗೆ ಮಾತಾಡಿದ್ರಿ. ಅದ್ರ ಜೊತೆ ನಮ್ಮ ಮಾನ್ಯ ನೀರಾವರಿ ಸಚಿವರು ಇರಲಿಲ್ಲ, ಅವರು ಕೂಡ ಹೋದರು. ತಾವು ನೀರಾವರಿ ಬಗ್ಗೆ ಮಾತಾಡ್ತಾ ತಾವು ಕೂಡ ನಮ್ಮ ನಡೆ ಕೃಷ್ಣ ಕಡೆ ಅಂತೇಳಿ ಪಾದಯಾತ್ರೆ ಮಾಡಿದ್ರಿ. ಕಳೆದ 3 ವರ್ಷದಲ್ಲಿ ನೀವೇ ಕೊಟ್ಟ ಅಂಕಿ ಸಂಖ್ಯೆಗಳ ಪ್ರಕಾರ ಕೃಷ್ಣ ಭಾಗ್ಯ ಜಲ ನಿಗಮದಲ್ಲಿ 2023-24ಕ್ಕೆ 1831.31 ಕೋಟಿ ರಿಲೀಸ್ ಮಾಡಿರಿ. 24-25ಕ್ಕೆ 1695 ಕೋಟಿ ರಿಲೀಸ್ ಮಾಡಿರಿ. 25-26ರಲ್ಲಿ 1310 ಕೋಟಿ ರಿಲೀಸ್ ಮಾಡಿರಿ. ನೀವು ಐತಲ್ಲ 2012ರಲ್ಲಿ ಪಾದಯಾತ್ರೆ ಮಾಡಿದಾಗ 10,000 ಕೋಟಿ ವರ್ಷ ನಾವು ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ರಿ. ಅವಾಗಿನ ಬಜೆಟ್ ಸೈಜಿಗೆ ಈಗಿನ ಬಜೆಟ್ ಸೈಜಿಗೆ ಅವಾಗ 1,000 ಕೋಟಿದ ಬಜೆಟ್, 1 ಲಕ್ಷ ಕೋಟಿದ ಬಜೆಟ್ ಇತ್ತು. ಇವತ್ತು 4,40,000 ಕೋಟಿ ಮೇಲಿದ ಬಜೆಟ್ ಆಗಿದೆ. ಇದ್ರದ್ದು 40,000 ಕೋಟಿ ಬಿಡುಗಡೆ ಮಾಡಬೇಕಿತ್ತು. ಈಗ ಅದನ್ನ ಬಿಟ್ಟು ನೀವು 1600-1800 ಕೋಟಿ ಕೃಷ್ಣಗೆ ಬಿಡುಗಡೆ ಮಾಡ್ಕೊಂತ ಕೂತ್ರ ಕೃಷ್ಣಗೆ ಅನ್ಯಾಯ ಮಾಡ್ದಂಗಲ್ಲ. ಕೃಷ್ಣ ಹೆಸರಿನಲ್ಲಿ ಅಧಿಕಾರ ಬಂದ ನೀವು ಜನರಿಗೆ ಅನ್ಯಾಯ ಮಾಡ್ದಂಗಲ್ವಾ? ಇದ್ರ ಬಗ್ಗೆ ಕ್ಲಿಯರ್. ನಮ್ದೆಲ್ಲ ಈ ಪ್ರಶ್ನೆ, ನಾವು ತಪ್ಪು ಮಾಡ್ಯಾವಂತ ನಮ್ಗೆ ಇಲ್ಲಿ ಕೊಡಿಸಿದ್ದಾರೆ. ನೀವೇನು ಮಾಡ್ತಾ ಇದ್ದೀರಿ ಅದನ್ನ ಹೇಳ್ರಿ. ನಿಮ್ಮ ಬಜೆಟ್ ಬಗ್ಗೆ ಚರ್ಚೆ ನಡೆದಿದೆ, ಆದ್ರೆ ನೀವು ಏನು ಮಾಡ್ತಾ ಇದ್ದೀರಿ ಅದನ್ನ ಹೇಳಿ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಡ್ಬೇಕಂತೇಳಿ ನಾನು ತಮ್ಮಲ್ಲಿ ಕ್ಲಾರಿಫಿಕೇಶನ್ ಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊಂತೇನೆ. ಈಗಾಗಲೇ ಕ್ಲಾರಿಫಿಕೇಶನ್ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಉತ್ತರ ಕರ್ನಾಟಕ ಕೃಷ್ಣಾ ಮೇಲ್ದಂಡೆ ಯೋಜನೆ ಭಾಳ ಚರ್ಚೆ ಆಗ್ತಾ ಇದೆ. ಆದ್ರೆ ಎಲ್ಲ ಸರ್ಕಾರಗಳು ನಮ್ಗೆ ಅನ್ಯಾಯ ಮಾಡಿವೆ. ಸಿದ್ದರಾಮಯ್ಯ ಸರ್ಕಾರನೂ ಅನ್ಯಾಯ ಮಾಡಿದೆ ಹಿಂದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.